ವೆರಿ ಇಂಟ್ರೆಸ್ಟಿಂಗ್ ಮತ್ತೊಂದು ಕ್ಷೇತ್ರದ ಡೀಟೇಲ್ ಬರ್ತಾ ಇದೆ. ಡಾಕ್ಟರ್ ಸಿಎನ್ ಮಂಜುನಾಥ್ 2000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಡಿಕೆ ಸುರೇಶ್ ಅವರಿಗೆ ಹಿನ್ನಡೆಯಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಆರಂಭದಲ್ಲೇ ದೊಡ್ಡ ಮಟ್ಟದ ಹಿನ್ನಡೆನೇ ಆಗಿದೆ. 2000 ಮತಗಳ ಅಂತರದಲ್ಲಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಡಿಕೆ ಸುರೇಶ್. 2000 ಮತಗಳ ಅಂತರದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋದು ಆರಂಭದಲ್ಲಿ ಸಿಗ್ತಾ ಇರುವಂತ ಮಾಹಿತಿ. ಬೆಂಗಳೂರು ಗ್ರಾಮಾಂತರ ಟೈಟ್ ಫೈಟ್ ಫೋಟೋ ಫಿನಿಶ್ ರಿಸಲ್ಟ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತ ಕ್ಷೇತ್ರ. ಫೋಟೋ ಫಿನಿಶ್ ಅಂತಂದ್ರೆ 5000 10,000 ಲೀಡ್ ಅಲ್ಲಿ ಸೋಲು ಗೆಲುವು ಡಿಸೈಡ್ ಆಗುವಂತ ಕ್ಷೇತ್ರ. ಅಂತ ಕ್ಷೇತ್ರದಲ್ಲಿ ಸದ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ ಮುನ್ನಡೆಯಲ್ಲಿದ್ದಾರೆ. 2000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅನ್ನೋದು ಈಗ ಸಿಗ್ತಾ ಇರೋ ಡೀಟೇಲ್. ರಾಷ್ಟ್ರ ರಾಜಧಾನಿ ದೆಹಲಿಯ 7 ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ವ್ಯಾಪ್ತಿಗೆ ಬರುವಂತಹ 7 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಹಳ ಮಹತ್ವದ ಅಪ್ಡೇಟ್. ದೆಹಲಿಗೆ ಸಂಬಂಧಪಟ್ಟ ಹಾಗೆ 7 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ ಬಿಜೆಪಿ ಪಾಳ್ಯ. 7 ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆಯೂ ಇದ್ದಿದ್ದು ಬಿಜೆಪಿಯ ಅಭ್ಯರ್ಥಿಗಳೇ. ಈಗ ಮತ್ತೆ 7 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಯದುವೀರ್ ಅವರ ಮುನ್ನಡೆಯ ಅಂತರವನ್ನ ನೋಡ್ತಾ ಇದ್ದೀರಿ. 1327 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ದಾಖಲಿಸ್ತಾ ಇದ್ದಾರೆ, ಸಾಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಅವರಿಗೆ ಹಿನ್ನಡೆಯಾಗಿದೆ. ಯದುವೀರ್ ಒಡೆಯರ್ ಆರಂಭದಿಂದಲೂ ಕೂಡ ಮುನ್ನಡೆಯಲ್ಲಿದ್ದಾರೆ. ಈಗ ಅದರ ಆ ಮುನ್ನಡೆಯ ಅಂತರ ಹೆಚ್ಚುತ್ತಾ ಹೋಗ್ತಾ ಇದೆ, ಹಿಗ್ತಾ ಹೋಗ್ತಾ ಇದೆ. ಎಸ್, ಚಾಮರಾಜನಗರದ ಡೀಟೇಲ್ ಬರ್ತಾ ಇದೆ. ಸುನೀಲ್ ಬೋಸ್ ಆರಂಭದಲ್ಲಿ ಹಿನ್ನಡೆಯನ್ನ ಅನುಭವಿಸಿದವರು ಈಗ ಮುನ್ನಡೆಯ ಕಡೆಗೆ ಮುಖ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರಿಗೆ ಹಿನ್ನಡೆಯಾಗಿದೆ. ಸುನೀಲ್ ಬೋಸ್ ಅವರಿಗೆ ಆರಂಭದಲ್ಲಿ ಹಿನ್ನಡೆಯಾಯಿತು. ಈಗ ಸುನೀಲ್ ಬೋಸ್ ಲೀಡ್ ಅಲ್ಲಿದ್ದಾರೆ. ಸುನೀಲ್ ಬೋಸ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. 1398 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿ ಸುನೀಲ್ ಬೋಸ್ ಇದ್ದಾರೆ ಅನ್ನೋದು ಬಿಜೆಪಿ ಪಾಲಿಗೆ ಅಪತ್ಯದ ಸುದ್ದಿ ಚಾಮರಾಜನಗರದ ಕಡೆಯಿಂದ ಬರ್ತಾ ಇದೆ. ಕಳೆದ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಫೋಟೋ ಫಿನಿಶ್ ರಿಸಲ್ಟ್ಗೆ ಸಾಕ್ಷಿಯಾಗಿದ್ದಂತಹ ಕ್ಷೇತ್ರ. ಈ ಬಾರಿ ಕೂಡ ಟಕ್ಕರ್ನ ಫೈಟ್ ನ ನಿರೀಕ್ಷೆ ಇದೆ. ಸದ್ಯಕ್ಕೆ ಅಪ್ಡೇಟ್ ನ ಗಮನಿಸ್ತಾ ಇದ್ದೀರಿ. ಆರಂಭದಲ್ಲಿ ಬಿಜೆಪಿಯ ಅಭ್ಯರ್ಥಿ ಬಾಲರಾಜ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ರು. ಆದ್ರೆ ಈಗ ಬದಲಾಗಿದೆ ಸಮೀಕರಣ. ಕಾಂಗ್ರೆಸ್ನ ಅಭ್ಯರ್ಥಿ ಸುನೀಲ್ ಬೋಸ್ 1398 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 23 ಲೋಕಸಭಾ ಕ್ಷೇತ್ರಗಳ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. 16 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 6 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 1ರಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆ ಕಡೆ ರಾಷ್ಟ್ರ ಮಟ್ಟದ ಡೀಟೇಲ್ ಅನ್ನು ನೋಡ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಈಗ ಚೇಂಜಸ್ ಗಳಾಗ್ತಾ ಇದೆ ನಂಬರ್ಸ್ ಅಲ್ಲಿ. 406 ಕ್ಷೇತ್ರದ ಡೀಟೇಲ್ ಸಿಕ್ಕಿದೆ. 137ರದ್ದು ಬಾಕಿ ಇದೆ. ಎನ್ಡಿಎ 281ರಲ್ಲಿ ಮುನ್ನಡೆ, 101ರಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯಲ್ಲಿದೆ. ಸೊ ಈ ನಂಬರ್ ಈಗ ಮ್ಯಾಜಿಕ್ ನಂಬರ್ನ ಹತ್ತಿರ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಎನ್ಡಿಎ ಮೈತ್ರಿಕೂಟ 406 ಅಂತಂದ್ರೆ ಇನ್ನೂ 137 ಕ್ಷೇತ್ರಗಳ ಪೆಂಡಿಂಗ್ ಇದಾವೆ, ಅಂದ್ರೆ ಅಪ್ಡೇಟ್ ಪೆಂಡಿಂಗ್ ಇದಾವೆ. ಸೊ ಆ ಕಾರಣಕ್ಕಾಗಿ ಎನ್ಡಿಎ ಮೈತ್ರಿಕೂಟದ ಲೆಕ್ಕಾಚಾರ ಏನಿದೆ ಅದರ ಹತ್ರ ಸದ್ಯದ ಮುನ್ನಡೆ ಕಾಣಿಸ್ತಾ ಇರೋದು.